ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಒಂದು ಹೊಸ ಸಂಚಿಕೆಯೊಂದಿಗೆ ನಾವೆಲ್ಲರೂ ನಿಮ್ಮ ಮುಂದೆ ಬಂದಿದ್ದೀವಿ. ಆ ಸಂಚಿಕೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಗುರುಗಳನ್ನು ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನು ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜೀ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಒಂದಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು 4 ಕ್ವೆಶ್ಚನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಫಸ್ಟ್ ಆ 4 ಕ್ವೆಶ್ಚನಿಗೆ ಉತ್ತರ ಕೊಟ್ಬಿಡಿ. ನಂತರ ಐ ಥಿಂಕ್ ವೀಕ್ಷಕರಿಗೆ ಗೊತ್ತಾಗ್ಬಿಡುತ್ತೆ ನಾವು ಏನರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿ. ಸೊ ನನ್ನ ಮೊದಲನೇ ಪ್ರಶ್ನೆ ಗುರುಗಳೇ, ತುಂಬ ಜನ ಅವ್ರ ಸಕ್ಸಸ್ ಸ್ಟೋರಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ತುಂಬ ಟೆಸ್ಟಿಮೋನಿಯಲ್ಸ್ನೆಲ್ಲ ರಿಲೀಸ್ ಮಾಡಿದ್ದಾರೆ ಕೂಡ. ಅದು ಹೇಗೆ, ಆಮೇಲೆ ಇನ್ನೂ ತುಂಬ ಜನ ಇನ್ನೂ ವಿಡಿಯೋ ನೋಡೋದ್ರಲ್ಲೇ ಇದ್ದಾರೆ. ಯಾಕಂದರೆ ಅಷ್ಟು ಎಲ್ಲ ಹೇಳ್ತಿದ್ರು ಆ ನಂಬಿಕೆ ಬಂದಿರಲ್ಲ, ಅಥವಾ ಪ್ರಯತ್ನ ಪಡಬೇಕನ್ನೋ ಟೈಮ್ ಕೂಡ ಬಂದಿರೋದಿಲ್ಲ. ಹಾಗಾಗಿ ಇನ್ನು ಮುಂದೆ ಬರೋ 100 crore ವರ್ಕ್ಶಾಪ್ ಅಂತ ನಾವೇನು ನಡೆಸ್ತಿದ್ದೀವಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ಭುತವಾಗಿ ಕೇಳಿದ್ರಿ. ತುಂಬ ಟೆಸ್ಟಿಮೋನಿಯಲ್ಸ್, ಇನ್ಫ್ಯಾಕ್ಟ್ ನನಗೆ ಓವರ್ವೆಲ್ಮಿಂಗ್ ಆಗಿದೆ. ಹೌದು. ಕಡೆಯ ವರ್ಕ್ಶಾಪ್ನಲ್ಲಿ ಮೇಡಮ್ ಬೇರೆ ದೇಶಗಳಿಂದನೂ ಜನಗಳು ಬಂದಿದ್ದರು. ಸೊ ನಾರ್ಮಲಿ ಐ ಮೀನ್ ಆ್ಯಸ್ ಇಟ್ ಈಸ್ ನೀವು ನೋಡಿದರೆ ನಮ್ಮ ರಾಜ್ಯದವ್ರು ಹೆಚ್ಚಿರ್ತಾರೆ, ಮತ್ತು ಹೊರ ರಾಜ್ಯದವರು ಬರ್ತಿರ್ತಾರೆ. ಎಂಟೈರ್ ಇಂಡಿಯಾಯಿಂದ ಬರ್ತಿದ್ರು. ಬಟ್ ಲಾಸ್ಟ್ ಟೈಮ್ ನಾವು ನೋಡೋದಾದರೆ ಬೇರೆ ದೇಶದಿಂದನೂ ಜನ ಬಂದಿದ್ದರು. ಸೊ ವೆರಿ ಎಕ್ಸೈಟಿಂಗ್. ಸೊ ದಟ್ ಈಸ್ ಫಸ್ಟ್ ಥಿಂಗ್. ಎರಡನೇದು ಮೇಡಮ್, ಯಾಕೆ ಅಷ್ಟು ಟೆಸ್ಟಿಮೋನಿಯಲ್ಸು ಅಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ, ಇದೇನಿದು ವಿಶೇಷ ಅಂತ ನೀವು ನಾನು ಕೇಳ್ತಿದ್ದೀರಾ. ಸೊ ನಾನು ನಿಮಗೆ ಉತ್ತರ ಕೊಡ್ತೀನಿ ಮೇಡಮ್. ಐ ಥಿಂಕ್ ಲಾಸ್ಟ್ ಟೈಮ್ ಆಲ್ಸೋ ಐ ಹ್ಯಾವ್ ಆನ್ಸರ್ಡ್ ದಿಸ್, ಬಟ್ nevertheless I will say it again. ನೋಡಿ ಮೇಡಮ್, ನಿಮ್ಮ ಹತ್ರ ಒಂದು ಹಾಲು 1 ಲೀಟ್ರ್ ಕೊಡ್ತೇನೆ. ಈಗ ನನ್ನ ಹತ್ರ 1 ಲೀಟ್ರ್ ಹಾಲಿದೆ. ವೀಕ್ಷಕರಿಗೂ 1 ಲೀಟ್ರ್ ಹಾಲು ಕೊಡ್ತೇವೆ ಅಂತ ಅಂದ್ಕೊಳ್ಳಿ. ಈಗ ಎಲ್ಲರೂ ಹಾಲನ್ನು ಬಿಸಿ ಮಾಡ್ತೇವೆ. ಬಿಸಿ ಮಾಡಿ ತಣ್ಣಗಾದ್ಮೇಲೆ ಎಲ್ಲರಿಗೂ ಹೆಪ್ಪು ಕೊಡ್ತೇನೆ. ಈಗ ನಿಮಗೊಂದು ಹೆಪ್ಪು ಕೊಡ್ತೇನೆ, ನನಗೂ ಹೆಪ್ಪು, ಅವ್ರಿಗೂ ಹೆಪ್ಪು ಕೊಡ್ತೇವೆ ಅಂದ್ಕೊಳ್ಳಿ. ಎಲ್ಲರೂ ಹೆಪ್ಪು ಹಾಕ್ತೀವಿ ಮೇಡಮ್ ಹಾಲಿಗೆ. ಈಗ ಎಲ್ಲರೂ ಹಾಕಿದ್ರು, ನಿಮ್ಮೂರಲ್ಲಿ ನೀವು ಹಾಕ್ತೀರಾ, ನಿಮ್ಮ ಮನೇಲಿ ನೀವು ಹಾಕ್ತೀರಾ, ನಮ್ಮ ಮನೇಲಿ ನಾನು ಹಾಕ್ತೀನಿ, ಮೇಡಮ್ ಅವ್ರ ಮನೇಲಿ ಮೇಡಮ್ ಹಾಕ್ತಾರೆ. ಇದು ಮೊಸರು ಆಗುತ್ತಾ ಆಗಲ್ವಾ? ನೀವು ಹೇಳಿ. ಆಗುತ್ತೆ. ಆಗುತ್ತಾ? ಯಾಕೆ ಆಯ್ತಿದು ಮೊಸರು? ನಾವು ಎಪ್ಪು ಹಾಕಿದ್ದಕ್ಕೆ. ಕರೆಕ್ಟಾ? ಹೌದು. ಒಂದು ವೇಳೆ ನೀವು ಬಿಸಿ ಹಾಲು ಕಾಯಿಸಿ ಹಾಗೆ ಇಟ್ಬಿಟ್ಟು ಎಪ್ಪು ಹಾಕದೆ ಇದ್ದರೆ ಮೊಸರು ಆಗೋದಾ? ಇಲ್ಲ. ಇಲ್ಲ. ಶೋರಾ ಮೇಡಮ್? ಶೋರ್. ಸಿಂಪಲ್ ತಾನೇ? ಹೌದು, ವೆರಿ ಸಿಂಪಲ್. ಈಗ ಮೊಸರಾದ್ಮೇಲೆ ಅದು ಬೆಣ್ಣೆ ಆಗುತ್ತಾ ಇಲ್ವಾ? ಆಗುತ್ತೆ. ಅದಕ್ಕೆ ಶ್ರಮ ಪಡಬೇಕು. ಕರೆಕ್ಟಾ? ಹೌದು. ಬೆಣ್ಣೆ ಕಡಿದ್ರೆ ತುಪ್ಪ ಬರುತ್ತಾ ಇಲ್ವಾ? ಹೌದು, ಬರುತ್ತೆ. ಕರೆಕ್ಟಾ? ಎಲ್ಲರ ಹತ್ರನೂ ದೇವರು ಈ ವಿಶ್ವಚೇತನವೆಂಬ ಹಾಲು ಕೊಟ್ಟಿದ್ದಾನೆ. ಎಲ್ಲರ ಹತ್ರನೂ ಇದೆ ಈ ಚೇತನ. ಎಲ್ರಿಗೂ ಸೇಮ್ ಟು ಸೇಮ್. ಯಾರ್ಯಾರು ಎಪ್ಪಾಗ್ತಾರೋ ಅವರೆಲ್ಲರೂ ಮೊಸರು, ಬೆಣ್ಣೆ, ತುಪ್ಪ ಮಾಡ್ಕೊಂಡಿದ್ದಾರೆ, ಅಂದರೆ ಶ್ರೀಮಂತರಾಗಿದ್ದಾರೆ. ಯಾರ್ಯಾರು ಎಪ್ಪು ಹಾಕ್ಲಿಲ್ವೋ ಅವರಿನ್ನೂ ದೇರ್ ವಂಡ್ರಿಂಗ್, ಅಯ್ಯೋ ಯಾಕೆ ಇನ್ನೂ ನಾನು ಮೊಸರು ಆಗಲಿಲ್ವೇ, ಅಯ್ಯೋ ತುಪ್ಪ ಆಗಲಿಲ್ವೇ, ಬೆಣ್ಣೆ ಆಗಲಿಲ್ವೇ. ತುಂಬ ಜನ ಎಪ್ಪು ಹಾಕೋದಕ್ಕೆ ರೆಡಿ ಇಲ್ಲ ಮೇಡಮ್, ಕಲಿಯೋದಕ್ಕೆ ರೆಡಿ ಇಲ್ಲ, ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಬಟ್ ಅವ್ರಿಗೆ ತುಪ್ಪ ಬೇಕು. ಸೊ ಆಗೇನು ಮಾಡ್ತಾರೆ, ತುಪ್ಪ ಇವ್ರು ಮಾಡ್ಕೊಳ್ಳೋಕೆ ಗೊತ್ತಿಲ್ಲದೆ ತುಪ್ಪನ ಹೊರಗಡೆ ತೆಗೆದುಕೊಂಡು ಬರೋಕ್ಕೆ ಹೋಗ್ತಾರೆ. ಅದೇ ಸಾಲ ಅನ್ನೋವಂಥದ್ದು. ಸೊ ನಾವು ತುಪ್ಪ ಮಾಡ್ಕೊಳ್ಳೋರು ಆಗಬೇಕು. ಸೊ ಯಾಕಷ್ಟು ಟೆಸ್ಟಿಮೋನಿಯಲ್ಸ್ ಅಂತಂದರೆ, ಈ ವಿಶ್ವ ಮಂತ್ರ ಮತ್ತು ತಂತ್ರ ಎರಡನ್ನೂ ಯಾರು ಜೀವನದಲ್ಲಿ ಅಳವಡಿಸ್ತಾರೋ ಅವ್ರಿಗೆಲ್ಲವೂ ಸಾಧ್ಯ. ಯಾರು ಅಳವಡಿಸೋದಿಲ್ವೋ ಖಂಡಿತವಾಗಿಯೂ ಕ್ಲಾಸಿಗೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಶ್ರೀಮಂತರ ಆಗಬೇಕು ಅಂತಂತೇನಿಲ್ಲ ಮೇಡಮ್. ಓಕೆ. ನಾನೀಗ 2 ಪ್ರಶ್ನೆ ಕೂಡಿಸಿ ಕೇಳ್ತೀನಿ ಗುರುಗಳೇ, ನೀವು ಅದಕ್ಕೆ ಒಟ್ಟಿಗೆ ಉತ್ತರ ಕೊಡಬೇಕು. ಸೊ 100 crore ವರ್ಕ್ಶಾಪ್ ಬರೋರೆಲ್ಲರೂ ಫಸ್ಟ್ ಆಫ್ ಆಲ್ 100 ಕೋಟಿ ಮಾಡ್ತಾರ, 100 ಕೋಟಿ ಮಾಡ್ತಾರ ಅನ್ನೋದು ನನ್ನ ಪ್ರಶ್ನೆ. ಹಾಗೆ 100 ಕೋಟಿನೇ ಅಂತ ಯಾಕೆ ಇಟ್ಟಿದ್ದೀರಿ? ಯಾಕೆ 100 ಕೋಟಿನೇ? ಅದಕ್ಕಿಂತ ಹೆಚ್ಚು ಯಾಕಿಲ್ಲ, ಅದಕ್ಕಿಂತ ಕಡಿಮೆ ಯಾಕಿಲ್ಲ?
ಫ್ಯಾಂಟಾಸ್ಟಿಕ್, ವೆರಿ ಗುಡ್ ಕ್ವೆಶನ್ ಮೇಡಮ್. ಸೊ ಈ ಕ್ವೆಶನ್ಗೆ ಉತ್ತರ, ಎರಡನೇ ಕ್ವೆಶನ್ಗೆ ಫಸ್ಟ್ ಉತ್ತರ ಹೇಳ್ತೇನೆ. ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಲಕ್ಕಿ ಭಾಸ್ಕರ್ ಅಂತ ಸಿನಿಮಾ ಬಂದಿದೆ ಈಗ, ನೀವು ನೋಡಿದ್ದೀರಾ ಸಿನಿಮಾನ? ಇನ್ನೂ ನೋಡಿಲ್ಲ ಗುರು, ನೋಡಿಲ್ವಾ? ಆ್ಯಕ್ಚುಲಿ ನೋಡಬೇಕು. ಖಂಡಿತ ನೋಡಿ, ನಿಮ್ಗೆ ನೋಡಿದರೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ನಾವು ಎಷ್ಟು ಆಡ್ತೀವಿ, ಹೇಗೆ ಆಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ಎಲ್ಲಿ ನಿಲ್ಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಇಂಗ್ಲೀಷಲ್ಲಿ ಆಲ್ಫಾಬೆಟ್ಸ್ ಇದೆ 26, 26ಕ್ಕಿಂತ ಹೆಚ್ಚಿಲ್ಲ. ನೀವು ಅಮ್ಮಮ್ಮ ಅಂದರೆ ಕಲಿಬೇಕಾಗಿರೋದು 26 ತಾನೇ. ಹಾಗೆ ನೀವು ಕನ್ನಡದಲ್ಲೂ ಆಲ್ಫಾಬೆಟ್ಸ್ಗೆ ಒಂದು ಕೊನೆ ಅಂಕಿ ಇದೆ. ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಇಷ್ಟು ಅಂತಂತಿದೆ. ನಂಬರ್ಸ್ಗೆಲ್ಲಾದರೂ ಎಂಡ್ ಇದೆಯಾ? ನೀವು ನನಗೆ ಹೇಳಿ, ಯಾವ ನಂಬರ್ ಎಂಡು? 100 ಆದಮೇಲೆ 100 ಲಾಸ್ಟಾ, ಅಥವಾ 200 ಆದಮೇಲೆ 200 ಲಾಸ್ಟಾ, ಅಥವಾ 1000 ಲಕ್ಷ ಕೋಟಿ? ಅದಕ್ಕೆ ಎನ್ ನಂಬರ್ ಅಂತ ಹೇಳ್ತೇವೆ. ಅದಕ್ಕೆ ಅಂತ್ಯನೇ ಇಲ್ಲ, ಆದಿ ಅಂತ್ಯ. ದೇವ್ರಿಗೆ ಅಂತ್ಯನೇ ಇಲ್ಲ. ಯಾರು ನಂಬರ್ ಜೊತೆ ಓಡ್ತಾನೋ ಅವನ ಜೀವನ ಅನುಭವಿಸಲ್ಲ, ಓಡ್ತಾನೇ ಇದ್ಬಿಡ್ತಾನೆ. ಕಡೆಗೆ ಅವ್ನು ಎಂಜಾಯ್ ಮಾಡಿದಲ್ಲಿ. ಸೊ ನಿಮ್ಗೇನು ಬೇಕಪ್ಪ ಜಾಸ್ತಿ ದುಡ್ಡು? ಅಲ್ಲ, 100 ಕೋಟಿ ಸಾಕು ಅಂತ ಅಂದ್ಕೊಳ್ತೇನೆ. ಐ ಫೀಲ್ 100 crores ಇಸ್ ಮೋರ್ ದೆನ್ ಇನಫ್. 100 ಕೋಟಿ ಮಾಡಿದ್ರೆ ಮೇಡಮ್ ಏನು ಬರುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ನಾನು ಸೇವಿಂಗ್ಸ್ ಬ್ಯಾಂಕಲ್ಲಿಟ್ಟು ನನಗೆ 7% ಬಡ್ಡಿ ಬಂತು ಅಂತ ಅಂದ್ಕೊಂಡ್ರೆ ಬ್ಯಾಂಕಲ್ಲಿ, ಒಂದು ವರ್ಷಕ್ಕೆ 7 ಕೋಟಿ ಬರುತ್ತೆ. 7 ಕೋಟಿನ ಬರೀ ಬಡ್ಡಿನ ತೆಗೆದುಕೊಂಡು ಜೀವನ ಮಾಡಿದೆ ಅನ್ನೋದಾದರೆ ಪ್ರತಿ ತಿಂಗಳು 58 ಲಕ್ಷ ಬರುತ್ತೆ. ಮೇಡಮ್ ಸಾಲದ ಮೇಡಮ್? ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಪ್ರತಿ ತಿಂಗಳು 58 ಲಕ್ಷ ಬಂತು ಅಂತಂದರೆ ನಿಮ್ಮ ಡ್ರೀಮ್ ಲೈಫ್ ಲೀಡ್ ಮಾಡ್ಬೋದು. ಹತ್ತತ್ರ 2 ಲಕ್ಷ ರೂಪಾಯಿ ಪ್ರತಿದಿನ ಖರ್ಚು ಮಾಡಬೇಕು. ಅದು ತುಂಬ ಕಷ್ಟ ಇದೆ ಈಗ, ಖರ್ಚು ಮಾಡೋದು ಕಷ್ಟ. ಕರೆಕ್ಟಾ? ಒಂದು ವೇಳೆ ನಾನು ಒಂಚೂರು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತೀನಪ್ಪ ದುಡ್ಡನ್ನ, ಅದೇ 100 ಕೋಟಿನ ಅನ್ನೋದಾದರೆ ಪ್ರತಿ ವರ್ಷ ನಿಮಗೆ 15 ಕೋಟಿ ಹತ್ರ ಬರುತ್ತೆ. 15% ಅಂತಾದರೆ, ಇಲ್ಲ 12% ಅಂದರೂ 12 ಕೋಟಿ ಬರುತ್ತೆ. ಹಾಗೆ ಪ್ರತಿ ತಿಂಗಳು ಐ ಥಿಂಕ್ ವಿ ಕ್ಯಾನ್ ಯೂಸ್ ರಫ್ಲಿ ಅಬೌಟ್ 1 crore 2 crores ಅಥವಾ 2 ಕೋಟಿ ತನಕ ನಾವು ಬಳಸೋದಕ್ಕೆ ಸಿಗುತ್ತೆ. ಇಮ್ಯಾಜಿನ್ 1 ಕೋಟಿ 2 ಕೋಟಿ ಅಷ್ಟು ಪ್ರತಿ ತಿಂಗಳು ಖರ್ಚು ಮಾಡೋದಕ್ಕೆ ಸಿಗುತ್ತೆ. ಈ ಸಾಲದ ಮೇಡಮ್? ಖಂಡಿತ. ಅದೇ ಹುಡುಕೋಗಿ ಖರ್ಚು ಮಾಡ್ಬೇಕು, ನೆಕ್ಸ್ಟ್ ಹುಡ್ಕೊಂಡು ಹೋಗ್ಬೇಕು ಈಗ ಖರ್ಚು ಮಾಡೋದಕ್ಕೆ. ಅದೇ ಜಾಸ್ತಿ ಅನಿಸುತ್ತೆ. ಇಟ್ಸ್ ಗುಡ್ ಟು ಹ್ಯಾವ್ ಅ ನಂಬರ್, ಬಿಕಾಸ್ ಒಂದು ಗೋಲ್ ಅದಷ್ಟೇ, ಒಂದು ಪರ್ಪಸ್, ಇಷ್ಟು ಮಾಡಬೇಕಪ್ಪ ಅನ್ನೋದಕ್ಕೆ. ಆಮೇಲೆ ಇನ್ನೊಂದು, ಈ ಜೀವನದಲ್ಲಿ ಆಸೆ ಅನ್ನೋದೇ ಇಲ್ಲದೆ ಹೋದರೆ, ಗುರಿ ಅನ್ನೋದೇ ಇಲ್ಲದೆ ಹೋದರೆ ಜೀವನ ಬೋರ್ ಆಗ್ಬಿಡುತ್ತೆ. ಈಗ ನನಗೆ ಬರೋ ವರ್ಷ ಅದೇನೋ ಅಲ್ಲಿ ಹೋಗಬೇಕು, ಇದು ತೆಗೆದುಕೊಂಡು ಬರಬೇಕು, ನನ್ನ ತಾಯಿಗೆ ಇದು ಕೊಡಿಸ್ಬೇಕು, ನನ್ನ ಹೆಂಡ್ತಿಗೆ ಅದು ಕೊಡಿಸ್ಬೇಕು, ನನ್ನ ಗಂಡನಿಗೆ ಇದು ಮಾಡಬೇಕು, ಬರೋ ಹಬ್ಬನ ಹೀಗೆ ಮಾಡಬೇಕು. ಆ ಆಸೆಗಳಿದ್ದಾಗ ಏನಾಗುತ್ತೆ, ಲೈಫ್ ಬಿಕಮ್ಸ್ ಮೋರ್ ಎಂಜಾಯಬಲ್. ಆಸೆನೇ ಇಲ್ಲ ಅಂತಂದ್ರೆ ಮೇಡಮ್ ಒಂಥರ ಲೈಫೇ ಚೆನ್ನಾಗಿಲ್ಲ, ಎಕ್ಸೈಟ್ಮೆಂಟೇ ಇರೋದಿಲ್ಲ. ಸೊ ಹಾಗಾಗಿ 100 ಕೋಟಿ ನಾವೆಲ್ಲರೂ ಮಾಡಬೇಕ್ರಿ. ಐ ಫೀಲ್ all of us have to do 100 crores. What do you think madam? Definitely. ಸಾಕು ಅಂದ್ಕೊಳ್ತೇನೆ ನಾನು. ಮೋರ್ ದೆನ್ ದ್ಯಾಟ್ ಆಲ್ಸೋ ಇಸ್ ನಾಟ್ ನೆಸೆಸರಿ, ಬಿಕಾಸ್ ಆ ನಂಬರ್ ಜೊತೆ ಓಡೋದೇ ಬೇಡ. ಬಿಕಾಸ್ ನಾವು ಗೆಲ್ಲೋದಕ್ಕಾಗಲ್ಲ, ನಂಬರ್ ಗೆದ್ಬಿಡುತ್ತೆ, ನಂಬರ್ಗೆ ಅಂತ್ಯನೇ ಇಲ್ಲ. ಸೊ ಎನಿವೆ ಐ ಹ್ಯಾವ್ ಟೋಲ್ಡ್ ದ್ಯಾಟ್. ಆ್ಯಂಡ್ ಯಾಕೆ 100 ಕೋಟಿ ನಿಮ್ಗೆ ಆನ್ಸರ್ ಬಂತಲ್ಲ? ಎಸ್ ಮೇಡಮ್. ಓಕೆ ಗುರುಗಳೇ, ನೀವು ದುಡ್ಡಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರಿ? ಎಲ್ಲರೂ ದುಡ್ಡು ಅಂತ ಮಾತಾಡ್ತಾರೆ, ಬಟ್ ಎಷ್ಟೊಂದು ಜನ ಅರ್ಥನೇ ಮಾಡ್ಕೊಂಡಿರೋದಿಲ್ಲ ಆ್ಯಕ್ಚುಲಾಗಿ ನಾವು ಅದನ್ನು ಎಲ್ಲಿಡಬೇಕು, ಎಷ್ಟರ ಮಟ್ಟಿಗೆ ನಮ್ಮ ಲೈಫಲ್ಲಿ ಅದನ್ನು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಯಾರೂ ಅದನ್ನು ಯೋಚನೆ ಮಾಡಿರಲ್ಲ. ಸೊ ನೀವು ನಿಮ್ಮ ಲೈಫಲ್ಲಿ ಹೆಂಗೆ ಅದನ್ನು ವ್ಯಾಲ್ಯೂ ಮಾಡ್ತೀರಿ? ದಟ್ಸ್ ಅಮೇಝಿಂಗ್. ಇಟ್ಸ್ ಅ ಲವ್ಲಿ ಕ್ವೆಶನ್. ನೋಡಿ, ದುಡ್ಡಿಗೆ ನಾವು ಮಾಸ್ಟರ್ ಆಗಿರೋ ತನಕ ದುಡ್ಡು ನಮ್ಮ ಕಂಟ್ರೋಲಲ್ಲಿರುತ್ತೆ. ನಾವು ಯಾವಾಗ ದುಡ್ಡಿಗೆ ಗುಲಾಮ ಆಗಿಬಿಡ್ತೇವೋ ನಾವು ತುಂಬ ಕೆಟ್ಟವರಾಗ್ಬಿಡ್ತೇವೆ. ಸೊ ಪ್ರಪಂಚದಲ್ಲಿ ಎಲ್ಲವೂ ನಮ್ಮ ಕಂಟ್ರೋಲಿರೋ ತನಕ ಮಾತ್ರ ನಾವು ಚೆನ್ನಾಗಿರ್ಬೋದು. ನಾವು ಯಾವಾಗ ಅದರ ಅಧೀನಕ್ಕೆ ಹೋಗ್ಬಿಡ್ತೇವೋ ನಮ್ಮನ್ನು ಅದು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ನಾವು ತುಂಬ ಜನ ನೋಡಿರ್ತೇವೆ, ದುಡ್ಡಿರುತ್ತೆ, ಸಂಸ್ಕಾರ ಇರಲ್ಲ. ಯಾಕಂತಂದರೆ ಅವ್ರಿಗೆ ಈ ದುಡ್ಡು ಅನ್ನೋದು ಅವ್ರನ್ನ ಆಡಿಸ್ತಿರುತ್ತೆ. ನಾವು ದುಡ್ಡನ್ನು ಆಡಿಸ್ಬೇಕು, ಬಿಕಾಸ್ ನಾವು ಸೃಷ್ಟಿ ಮಾಡಿರೋದು ದುಡ್ಡನ್ನ, ದುಡ್ಡು ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ಸೊ ಹಾಗಾಗಿ ದಿಸ್ ಒನ್ ವ್ಯಾಲ್ಯೂ ಆಫ್ ಮನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು ವೆರಿ ಇಂಪಾರ್ಟೆಂಟು, ಯಾರಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಷ್ಟೇ ಕೊಡಬೇಕು ಮೇಡಮ್. ಸಪೋಸ್ ನೋಡಿ, ಈ ಗುಡ್ಡೆ ಬಿಸ್ಕೆಟ್ ಇದೆ ನನ್ನ ಕೈಯಲ್ಲಿ, ಇದು 10 ರೂಪಾಯಿ ಮೇಡಮ್, ನಾನು 10 ರೂಪಾಯಿ ಕೊಡಬೇಕು. ಈಗ ನನ್ನ ಹತ್ರ 100 ಕೋಟಿ ರೂಪಾಯಿ ಇದೆ ಅನ್ನೋ ಕಾರಣಕ್ಕೆ ಈ 10 ರೂಪಾಯಿ ಕೊಡೋವಂಥ ಜಾಗದಲ್ಲಿ ನಾನು 100 ರೂಪಾಯೋ 1000 ರೂಪಾಯೋ ಕೊಡಬಾರ್ದು. ಈಗ ಇನ್ನೊಂದು ಚಾಕ್ಲೇಟ್ ಇದೆ ನೋಡಿ, ಇಲ್ಲಿ ಈ ಚಾಕ್ಲೇಟ್ ಇದು 1 ರೂಪಾಯಿ, ಇದು 1 ರೂಪಾಯೇ ಕೊಡ್ಬೇಕು ನಾನು. ಈಗ ನನ್ನ ಹತ್ರ 1000 ಕೋಟಿ ಇದೆ ಅಂದ್ಕೊಳ್ಳಿ, ದೊಡ್ಡಿದೆ ಬಿಡ ತಗೊಳವ, ಯಾರೋ ಚಾಕ್ಲೇಟ್ ಕೊಟ್ಟರೆ ಅಂತ 1000 ರೂಪಾಯಿ ಅನ್ನೋದಲ್ಲ, ಯಾರಿಗೂ ಎಷ್ಟೆಷ್ಟೋ ಟಿಪ್ಸ್ ಕೊಡೋದಲ್ಲ.
ಯಾರ್ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕೋ, ಎಷ್ಟು ವ್ಯಾಲ್ಯೂ ಕೊಡಬೇಕೋ ಅಷ್ಟು ಕೊಟ್ಟರೆ ಮರ್ಯಾದೆ. ಹೆಚ್ಚು ಕೊಡೋಂಗಿಲ್ಲ, ಕಡಿಮೆ ಕೊಡೋಂಗೂ ಇಲ್ಲ. ಸೊ ದಿಸ್ ಅಗೇನ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ದುಡ್ಡು ಒಂಚೂರು ಬಂತು ಅಂತಂದರೆ ಎಲ್ಲರಿಗೂ ಹೇಳ್ಕೊಂಡು, ಎಲ್ಲ ಗಿಫ್ಟ್ಗಳು ಕೊಟ್ಕೊಂಡು, ಊರೆಲ್ಲ ಹಂಚ್ಕೊಂಡು, ದಾನ ಧರ್ಮಗಳು ಅಂತಂತ ಮಾಡಿಕೊಂಡು, ಆಮೇಲೆ ಯಾರೋ ಒಬ್ಬರು ಕ್ವಶನ್ ಆಗ್ತಾನೇ ಇದ್ದಾರೆ ಗ್ರೂಪಲ್ಲಿ, ನಮ್ಮ ಯೂಟ್ಯೂಬಲ್ಲಿ. ಅವ್ರಿಗೋಸ್ಕರ ನಾನು ಹೇಳ್ಬಿಡ್ತೇನೆ, ನೀವು ಹೆಚ್ಚು ದಾನ ಧರ್ಮಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ನೀವು ಕಷ್ಟದಲ್ಲಿದ್ದಾರೆ, ನಾವು ಸಹಾಯ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರ. ಅಲ್ಲ, ಅವ್ರ ಕಷ್ಟದಲ್ಲಿರೋದನ್ನು ಈ ದೇವರು ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ, ಈ ಭಗವಂತ, ಯೂನಿವರ್ಸು, ವಿಶ್ವ. ಆ ಭಗವಂತನಿಗೆ ಗೊತ್ತಿಲ್ವಾ ಅವ್ರು ಎಲ್ಲರೂ ಕಷ್ಟದಲ್ಲಿರೋವಂಥದ್ದು? ವಿಶ್ವಕ್ಕೆ ಗೊತ್ತಿಲ್ವಾ? ಯೂನಿವರ್ಸ್ ಗೊತ್ತಿಲ್ವಾ? ಯೂನಿವರ್ಸೇ ಸುಮ್ಮನೆ ಇದೆ. ಅವ್ರವ್ರ ಕರ್ಮಾನುಸಾರವಾಗಿ ಅವ್ರವ್ರು ಕಷ್ಟಪಡ್ತಿರ್ತಾರೆ, ಇಲ್ಲ ಸುಖವಾಗಿರ್ತಾರೆ. ನಿನಗೆ ಯಾಕಪ್ಪ ಬೇಕು? ಇದನ್ನೇ ಹೇಳ್ತಾರೆ ನೋಡಿ ಕೆಲವರು, ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸೋದು ಅಂತ. ಇದೇನೇನೋ ಅಲ್ಲ, ನಾವು ಸಹಾಯ ಮಾಡ್ಕೋಬೇಕು ಫಸ್ಟು. ನೀವು ಕಷ್ಟಕ್ಕೆ ಹೋಗಿ ಒಂದು ಸಲ ನೀವು ನೋಡಿ ಹೇಗಿರುತ್ತೆ ನಿಮ್ಮ ಜೀವನ ಅಂತಂತೇಳಿ. ಯಾರೂ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸಮ್ಟೈಮ್ಸ್ ನಾನು ಲಾಸ್ಟ್ ಒಂದು ಎಪಿಸೋಡಲ್ಲಿ ಹೇಳಿದ್ದೇನೆ, ಕೆಲವು ಸಿನಿಮಾಗಳನ್ನ ನೋಡಬೇಕು ನಾವು, ಮ್ಯಾಂಡೇಟ್ರಿ ನೋಡಬೇಕು. ಯಾರೆಲ್ಲ ಈ 100 ಕೋಟಿ ವರ್ಕ್ಶಾಪ್ಗೆ ಬರ್ತಿದ್ದೀರೋ, ನೀವು ಈ ಸಿನಿಮಾಗಳನ್ನ ನೋಡಲೇಬೇಕು. 1971ನೇ ಇಸ್ವಿಯಲ್ಲಿ ರಿಲೀಸ್ ಆದ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಕಸ್ತೂರಿ ನಿವಾಸ ನೋಡಬೇಕು. ದಾನ ಧರ್ಮ ಮಾಡಿದ್ದಕ್ಕೆ ಏನಾಯಿತು ಹೀರೋಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ದಾನ ಮಾಡಬೇಕು, ಎಷ್ಟು ಧರ್ಮ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಪ್ರತಿಯೊಂದು ಅದರಲ್ಲಿ ಗೊತ್ತಾಗುತ್ತೆ. ರಕ್ತ ಕಣ್ಣೀರು, ಉಪೇಂದ್ರ ಅಭಿನಯಿಸಿರೋ ಒಂದು ಅದ್ಭುತವಾದ ಚಿತ್ರ. ನೀವು ನೋಡಿ, ದುಡ್ಡು ಇದ್ದಾಗ ನಾವು ಜೋಪಾನ ಮಾಡದಿದ್ರೆ ಏನೆಲ್ಲ ಆಗುತ್ತೆ ಅಂತಂತೇಳಿ ನೀವು ಆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸ್ಕ್ಯಾಮ್ 1992 ಅದ್ಭುತವಾದ ಸಿನಿಮಾ. ಅದು ಸೋನಿ ಲೈವಲ್ಲಿದೆ. ಯು ಮಸ್ಟ್ ಸಿ ದ್ಯಾಟ್. ಇತ್ತೀಚೆಗೆ ಜಸ್ಟ್ ಈಗ ಇನ್ನೂ ಥಿಯೇಟರ್ಸಲ್ಲಿದೆ ಲಕ್ಕಿ ಭಾಸ್ಕರ್. ವಾಟ್ ಅನ್ ಅಮೇಝಿಂಗ್ ಮೂವಿ. ಎಷ್ಟು ವ್ಯಾಲ್ಯೂಸ್ನ ಕಲಿಬೋದು ನಾವು. ಸೇಮ್ KGF 1 ಆ್ಯಂಡ್ KGF 2 ಅದ್ಭುತ. ಅಚಿ, ಅ ಡಾಗ್ಸ್ ಟೇಲ್, HUCHI, ಒನ್ ಆಫ್ ದಿ ಅಮೇಝಿಂಗ್ ಮೂವೀಸ್. ನೋಡಲೇಬೇಕು. ಈಗ ಪುಷ್ಪ 1 ಬರ್ತಿದೆ, ಪುಷ್ಪ 2 ಬರ್ತಿದೆ. ಯು ಮಸ್ಟ್ ಸಿ ದ್ಯಾಟ್ ಇಫ್ ಯು ವಾಂಟ್ ಟು ಡೂ ಬಿಸ್ನೆಸ್. ಸಿ ದರ್ ಲಾಟ್ ಆಫ್ ಥಿಂಗ್ಸ್ ಇನ್ ಆ್ಯಂಡ್ ಅರೌಂಡ್ ವಿ ಕ್ಯಾನ್ ಪಿಕ್ ಥಿಂಗ್ಸ್ ಜಸ್ಟ್ ಲೈಕ್ ದ್ಯಾಟ್. ಯಾವಾಗ ಇದೆಲ್ಲ ಸಾಧ್ಯ? ಈ ರಿಚ್ ಮೈಂಡ್ ಸೆಟ್ ಇದ್ದಾಗ ಇದೆಲ್ಲ ಸಾಧ್ಯ. ಬಡ ಮನಸ್ಥಿತಿ ಇದ್ದಾಗ ನಾವು ಎಂಟರ್ಟೈನ್ಮೆಂಟ್ಗಾಗಿ ಹೋಗಿ ಬಂದುಬಿಡ್ತೇವೆ. ಈ ರಿಚ್ ಮೈಂಡ್ ಸೆಟ್ ಇದ್ದಾಗ ನಿಮಗೇನು ಬೇಕೋ ಜೀವನಕ್ಕೆ ಅದನ್ನು ಮಾತ್ರ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ಮಾಡಿ ಎಲ್ಲರೂ ಶ್ರೀಮಂತರಾಗಬೇಕು ರೀ. ಮಿನಿಮಮ್ 100 crores ರೀ. 100 ಕೋಟಿ ಇದ್ದಾಗ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೀವು ನೋಡ್ಕೋಬೋದು. ನಿಮಗೇನೆಲ್ಲ ಬಯಕೆಗಳಿದೆಯೋ ಎಲ್ಲವನ್ನೂ ಫುಲ್ಫಿಲ್ ಮಾಡ್ಕೊಳ್ಬೋದಲ್ವ. ನಿಮ್ಮ ತಂದೆ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು. ನಿಮ್ಗೆ ಯಾರು ಇಷ್ಟನೋ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು. ನಿಮ್ಮ ಮಕ್ಳಿಗೆ ಏನೆಲ್ಲ ಕೊಟ್ಟು ಹೋಗ್ಬೋದು. ಅಲ್ಲ, ನಾವು ಸತ್ತ ಮೇಲೆ ನಮ್ಮ ಮಕ್ಳು ಅನ್ನಬಾರ್ದು, ಈ ಫೋಟೋ ಏನಕ್ಕಪ್ಪ ಈ ಮನೆಯಲ್ಲಿ ಒಂದಿಟ್ಟಿರೋದು, ವೇಸ್ಟ್ ಇವಳು ವೇಸ್ಟು ನನ್ನಮ್ಮ, ದೇ ಡಿಂಟ್ ಕೀಪ್ ಮೀ ಎನಿಥಿಂಗ್, ದೇ ಡಿಂಟ್ ಗಿವ್ ಮೀ ಎನಿಥಿಂಗ್ ಅಂತ ಹೇಳ್ಬಾರ್ದಲ್ವ. ಅಟ್ಲೀಸ್ಟ್ ಒಂದು 2 ಜನ್ರೇಷನ್ಗಾದರೂ ಇವ್ರು ನಮ್ಮ ಅಪ್ಪ ಅಂತೆ, ಇವ್ರು ನಮ್ಮ ತಾತ ಅಂತೆ ಅಂತ ಏನೋ ಹೇಳ್ಕೊಳಕ್ಕಾದ್ರೂ ಇರಬೇಕಲ್ವ. ಅಲ್ಲ, ಹೇಳ್ಸ್ಕೋಬೇಕು ಅಂತಂತಲ್ಲ, ಬಟ್ ದ್ಯಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಮ್ಯಾನ್. ಇಟ್ ಈಸ್ ಜವಾಬ್ದಾರಿ. ಇನ್ವೇರಿಯಬ್ಲಿ ಯಾವಾಗ ನಾವು ಶ್ರೀಮಂತರಾಗ್ತೀವೋ ನಮ್ಮೂರು, ನಮ್ಮ ರಾಜ್ಯ, ನಮ್ಮ ದೇಶ, ಅಟ್ಲೀಸ್ಟ್ ದೇಶ ಪ್ರೇಮ ಇರೋರಾದ್ರೂ 100 ಕೋಟಿ ಮಾಡ್ರೆ ಮಾಡಲೇಬೇಕು ರೀ. ಇಟ್ ಈಸ್ ಮ್ಯಾಂಡೇಟ್ರಿ. ಹಾಗಾದರೆ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಟೆಕ್ನಿಕ್ ಅಂತ ಏನಾದರೂ ಹೇಳ್ಕೊಡ್ತೀರಾ? ಅಬ್ಸಲ್ಯೂಟ್ಲಿ ಮೇಡಮ್. ಪ್ರತಿ ಸಲ ಇರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಅಮೇಝಿಂಗ್. ಯು ಮಸ್ಟ್ ಡೂ ದಿಸ್. ನೋಡಿ, ನಾವು ನಾರ್ಮಲಾಗಿ ಒಂದು ಟ್ರಿಪ್ ಹೋಗಬೇಕು ಅಂದ್ಕೊಳ್ಳಿ. ನಾವೆಲ್ಲ ಏನು ಮಾಡ್ತೀವಿ, ಫಸ್ಟು ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು, ಮಗ ಎಲ್ಲಿ ಉಳ್ಕೊಳ್ಳೋಣ, ಆನ್ ದ ವೇ ಎಲ್ಲಿ ನಾವು ಟೀ ಕಾಫಿ ಕುಡಿಬೇಕು, ಎಲ್ಲಿ ತಿಂಡಿ ತಿನ್ನಬೇಕು, ಏನೆಲ್ಲ ಮಾಡಬೇಕು, ಟ್ರೆಕ್ಕಿಂಗ್ ಎಷ್ಟೊತ್ತಿಗೆ ಹೋಗೋಣ, ಏನೋ ಶೂಸ್ ಎಲ್ಲ ತೆಗೆದಿಟ್ಕೋಬೇಕಲ್ವ, ಟ್ರೆಕ್ಕಿಂಗ್ ಶೂಸ್ ಯಾವುದು, ಜಾಗಿಂಗ್ ಡ್ರೆಸ್ ಯಾವುದು, ಅಲ್ಲ ಇದೆಲ್ಲ ಪ್ಲ್ಯಾನ್ ಮಾಡಿದ್ದೀವಲ್ಲ, ಕರೆಕ್ಟಾ? ಅದಕ್ಕೋಸ್ಕರ ನಮ್ಮ ಟ್ರಿಪ್ ಯಾವತ್ತೂ ಸಕ್ಸಸ್ ಆಗಿದೆ ನೋಡಿ. ನಮ್ಮ ಟ್ರಿಪ್ಗಳೆಲ್ಲ ನಾನು ಎಂಜಾಯ್ ಮಾಡ್ಕೊಂಡು ಮನೆಗೆ ಬರ್ತೀವಿ ನೋಡಿ. ಅದು ದೇವಸ್ಥಾನ ಆಗ್ಬೋದು, ಟ್ರಿಪ್ ಆಗ್ಬೋದು. ಅಲ್ಲ, 100 ಕೋಟಿ ಅಂದಾಗ ಯಾಕೆ ನಾವು ಅದೆಲ್ಲ ರೆಡಿ ಆಗಲ್ಲ? ಈಗ ನಾನು ಹೇಳ್ತಿರ್ತೀನಿ, ಈಗ 100 ಕೋಟಿ ಅಂತ ಹೇಳ್ತಿರ್ತೀನಿ, ಬಂದಾಗ ನೋಡೋಣ ಬಿಡು, ಬರುತ್ತಾ ಇದು, ನೀವು ಹಂಗಂತ ಅಂದ್ಕೊಂಡ್ರೆ ಹೇಗ್ರಿ ಆಗುತ್ತೆ? ಯೂನಿವರ್ಸ್ಗೆ ಇದು ದೊಡ್ಡದು ಅದು ಚಿಕ್ಕದು ಅಂತಂತ ಏನಿಲ್ಲ. ವಿಶ್ವಕ್ಕೆ ನೀವು ಧರ್ಮಸ್ಥಳಕ್ಕೆ ಹೋಗೋದು ಅಥವಾ ತಿರುಪತಿಗೆ ಹೋಗೋದು ಅಥವಾ ಟ್ರಿಪ್ ಹೋಗೋದು ನಿಮಗದು ಸಾಧಾರಣ ಅನಿಸ್ಬೋದು, ಕರೆಕ್ಟ್ ತಾನೇ? ಅದೇ 100 ಕೋಟಿ ನಿಮಗೆ ದೊಡ್ಡದು ಅನಿಸ್ತಿದೆ. ಬಟ್ ಯೂನಿವರ್ಸ್ಗೆ ಎಲ್ಲವೂ ಜಸ್ಟ್ ನಥಿಂಗ್, ಏನೂ ಅಲ್ಲ.
ನೀನು ಅನ್ಕೋ ಗುರು, ಫಸ್ಟ್ ನೀನು ಅನ್ಕೋ, ದುಡ್ಡೇನು ಖರ್ಚಾಗ್ತಿಲ್ವಲ್ಲ, 100 ಕೋಟಿಗೆ ಸ್ಕೆಚ್ ಹಾಕು. ನಾನು 100 ಕೋಟಿ ಬಂದರೆ ನಾನೇನು ಮಾಡ್ತೀನಿ? ಇದೇ ನಿಮಗೆ ತಂತ್ರ. ನನ್ನ 100 ಕೋಟಿಯನ್ನು ನಾನೇನು ಮಾಡ್ತೇನೆ? ಈಗ ಕೆಲವ್ರು ಅಂದ್ಕೊಳ್ಬೋದು, ಬರೀ ಕೇಳ್ತಿದ್ದಾರೆ, ಬರೀಬೇಕಲ್ಲ ಅಂತ ಏನು ಮಾಡ್ತಾರೆ ಗೊತ್ತಾ? 10 ಕೋಟಿ ಮನೆಗೆ, 20 ಕೋಟಿ ದಾನ ಧರ್ಮ ಮಾಡೋದಕ್ಕೆ, ಇನ್ನು 40 ಕೋಟಿ ಬ್ಯಾಂಕಲ್ಲಿ ಇಡ್ತೀನಿ, ಇನ್ನು 10 ಕೋಟಿ ಇನ್ನೊಂದೇನೋ ಮಾಡ್ತೀನಿ. ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಯೂನಿವರ್ಸ್ ಗೊತ್ತಾಗ್ಬಿಡುತ್ತೆ ನೀನು ಅದರಲ್ಲಿ ಪ್ರಿಸೈಸ್ ಆಗಿದೆಯೋ, ಬ್ಯೂಟಿಫುಲ್ಲಾಗಿ ಬ್ಲೂ ಪ್ರಿಂಟ್ ಆಗ್ತಿದೆಯೋ, ಅಥವಾ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ್ತಿದೆಯೋ ಎಲ್ಲ ಗೊತ್ತಾಗ್ಬಿಡುತ್ತೆ. ಯಾರು ಒಂದು ದೊಡ್ಡ ಚಾರ್ಟ್ ಪೇಪರ್ ತೆಗೆದುಕೊಂಡು ಒಂದೊಂದಾಗಿ ಬರ್ಕೊಂಡು ಹೋಗ್ತಾರೆ, ನಾನು ಮನೆಗಿಷ್ಟು ಬಾಡಿಗೆಗಳು ಬರೋ ಥರ ಮನೆ ಕಟ್ಕೊಳ್ತೀನಿ, ಅದಕ್ಕಿಷ್ಟು, ನನ್ನ ಚಿಕ್ಕ ಮಗಳಿಗಿಷ್ಟು, ದೊಡ್ಡ ಮಗನಿಗಿಷ್ಟು, ನನ್ನ ಗಂಡನಿಗಿಷ್ಟು ಅಥವಾ ನನ್ನ ಹೆಂಡ್ತಿಗಿಷ್ಟು, ಫಾರಿನ್ ಟೂರ್ಗೆ ಹೋಗೋದಕ್ಕಿಷ್ಟು, ನಾನು ಕಾಫಿ ಎಸ್ಟೇಟ್ ತೆಗಿತೀನಿ ಅದಕ್ಕಿಷ್ಟು, ಆಮೇಲೆ ಇನ್ನೂ 2-3 ಪ್ಯಾಸಿವ್ ಇನ್ಕಮ್ ಬರೋ ಥರ ಬಿಸ್ನೆಸ್ ಮಾಡ್ತೀನಿ ಅದಕ್ಕಿಷ್ಟು ಎತ್ತಿಡ್ತೀನಿ, ನಾನು ಕಲಿಯೋದಕ್ಕೋಸ್ಕರ ಇಷ್ಟು ಎತ್ತಿಡ್ತೇನೆ, ನಾನು ದೇವಸ್ಥಾನ ಕಟ್ಟಬೇಕು ಅದಕ್ಕಿಷ್ಟು ಎತ್ತಿಡ್ತೇನೆ, ನನ್ನ ತಂದೆ ತಾಯಿನ ಇಲ್ಲೆಲ್ಲ ಏನೇನೋ ಕೊಡಿಸ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅದಕ್ಕಿಷ್ಟು. ಪ್ರತಿಯೊಂದು ಬ್ಯೂಟಿಫುಲ್ ಡಿಸೈನು. ಆ 100 ಕೋಟಿಗೆ ಅದು ನೋಡ್ತಿದ್ರೆ ಆ ಚಾರ್ಟ್ ಪೇಪರ್ನ ಅವ್ರು ಖುಷಿ ಆಗುತ್ತೆ. ಅದನ್ನ ಸಿ ದ್ಯಾಟ್ ಈಸ್ ಫಸ್ಟ್ ರ್ಯಾಂಕ್. ಒಂಥರ ಆ ಮೈಂಡ್ಸೆಟ್, ರಿಚ್ ಮೈಂಡ್ಸೆಟ್ ಇರೋರು ಮಾಡೋವಂಥದ್ದು. ಪೋರ್ ಮೈಂಡ್ಸೆಟ್ ಇರೋರು ಸುಮ್ಮನೆ ಈಗ ಹೇಳಿದ್ರಲ್ಲಪ್ಪ ಬರೀಲೇಬೇಕಾಗುತ್ತೆ ಅಂತ ಏನೋ ಬರೆದು ಬಿಡ್ತಾರೆ. ಇನ್ನೂ ಎಷ್ಟೋ ಜನ ನೀನು 100 ಕೋಟಿ ಮಾಡಿದ್ದೀಯಾ? ಅವ್ರ ಕ್ವಶನ್ ಅದೇ ಇರುತ್ತೆ, ನೀನು 100 ಕೋಟಿ ಮಾಡಿದ್ದೀಯಾ? ನಿಮ್ಗೆ ಹೇಳಲ್ಲ ಒಂದು ಸ್ವಲ್ಪ? ನಾನು ದ್ವಾಪರ ಯುಗದ ಬಗ್ಗೆ ಮಾತಾಡ್ತೀನಿ, ನೀನು ದ್ವಾಪರ ಯುಗದಲ್ಲಿದ್ದ ಅಂತ ಕೇಳ್ತೀರಾ? ಶ್ರೀರಾಮನ ಬಗ್ಗೆ ನಾವು ಮಾತಾಡ್ತೀವಿ, ನಂಬ್ತೀವಿ, ದೇವರು ಅಂತ ಹೇಳ್ತೇವೆ. ನೀವೆಲ್ಲ ತ್ರೇತಾಯುಗದಲ್ಲಿದ್ದರಾ? ಅಲ್ಲಿ ನಿಮ್ಮನ್ನು ಕೇಳ್ತಿದ್ದೀನಿ. ಮಂಗಳ ಗ್ರಹದ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ, ನೀವು ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದೀರಾ? ಸಿ ಲೂಸಾಗಿ ಮಾತಾಡೋದಕ್ಕೆ, ಲೂಸಾಗಿ ಕ್ವೆಶನ್ ಕೇಳೋದಕ್ಕೆ, ಐ ಆಮ್ ನಾಟ್ ಅ ಮೆಂಟಲ್ ಆರ್ ಅ ಲೂಸ್ ಎ ಮ್ಯಾನ್, ಐ ಆಮ್ ಎ ಯೂನಿವರ್ಸಸ್ ಕಾನ್ಷಿಯಸ್ನೆಸ್. So I understand what is a public question and what a special man's question. See, nobody have seen atoms. ನಮ್ಮ ಬರೀ ಕಣ್ಣಿಗೆ ಆ್ಯಟಮ್ ಅಷ್ಟು ಈಸಿಯಾಗಿ ಕಾಣಿಸೋದಿಲ್ಲ. ಆ್ಯಟಮ್ ಒಳಗಡೆ ಇರೋದಲ್ವಾ ಇನ್ನು ಎನರ್ಜೀಸು, ಪ್ರೋಟಾನ್ಸು, ನ್ಯೂಟ್ರಾನ್ಸು. ಅಲ್ಲ, ಇದೆಲ್ಲ ಓದ್ತಿದ್ದೀವಿ ಮೈಕ್ರೋಸ್ಕೋಪಲ್ಲಿ ಕಾಣಿಸೋದನ್ನು. ಪ್ರತಿಯೊಂದು ಕಾಣಿಸ್ಬೇಕು ಅಂತೇನಿಲ್ಲ ರೀ. ನಾವೇನು ಅಂದುಕೊಳ್ತೇವೋ ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗುತ್ತೆ, ಪ್ರತಿಯೊಂದು ರಿಯಾಲಿಟಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಯು ಶುಡ್ ಬಿಲೀವ್, ನೋ. Don't simply ask questions, man. Frankly, I have not made 100 crores, but I am more than, my value is more than 100 crores. My value is more than 100 crores. World Health Organization prakara, every body is worth billions of crores. Can you value what is your finger? Can you value your hair? Can you value all that is there inside the body? You're priceless, man. What bloody 100 crores is? It's nothing. ಸೊ ಹಾಗಾಗಿ ಫಸ್ಟ್ ನಂಬಬೇಕು, ಆವಾಗ ಮಾತ್ರ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಫಸ್ಟ್ ನಂಬಿ, ಫಸ್ಟ್ ಬರೀರಿ, ಫಸ್ಟ್ ಕಲೀರಿ, ಅವಾಗ ಎಲ್ಲರೂ ಮಾಡ್ಬೋದು. ಓಕೆ ಗುರುಗಳೇ. ಸೊ ಮುಂದಿನ ವರ್ಕ್ಶಾಪ್ ನಮ್ಮದು 100 ಕೋಟಿ ವರ್ಕ್ಶಾಪ್ 8ನೇ ತಾರೀಕು ಬರ್ತಾ ಇದೆ. ಆನ್ಲೈನ್ ಆಗಿರೋ ಕಾರಣ ನೀವೆಲ್ಲರೂ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೇಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ಗುರುಗಳು ತುಂಬ ಚೆನ್ನಾಗಿ ಒಂದು ಹಾಕೋದನ್ನು ಎಫರ್ಟಿಗೆ ಹೋಲಿಸಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲರೂ ಅದನ್ನು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.